ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸುಮಾರು ದಿನ ಆಗೋಯ್ತು ನರಿಷ್ಟ್ ಮಾಮ್ ಚಾಲೆಂಜ್ ತೊಗೊಂಡು ಬರೀ ಮಾರ್ನಿಂಗ್ ವ್ಲಾಗ್ಸ್ ಮಾತ್ರನೇ ಮಾಡ್ತಿದ್ದೀನಿ. ಸೊ ಈವ್ನಿಂಗ್ ವ್ಲಾಗ್ಸು ಮಾಡಲೇ ಇಲ್ಲ. ಸೊ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಸ್ವಲ್ಪ ಫ್ರೀಯಾಗಿದ್ದೆ, ಆಫೀಸ್ ವರ್ಕ್ಲೋಡು ಇರಲಿಲ್ಲ. ಸೊ ಅದಕ್ಕೆ ಮನೇಲಿ ಏನಾದರೂ ಕೆಲಸ ಇದೆಯಪ್ಪ ಅಂತ ಹುಡುಕಿ ನೋಡಿಕೊಂಡು ಮಾಡ್ತಾಯಿದ್ದೆ. ಸೊ ಆವಾಗ ಗೊತ್ತಾಯಿತು ಅಮ್ಮಂದು ಪ್ರೋಟೀನ್ ಪೌಡರು ಖಾಲಿ ಆಗಿದೆ ಅಂತ. ಇನ್ನು ಬ್ಲ್ಯಾಕ್ ರೈಸ್ದು ಪೋರಿಜ್ ಮಾಡೋದಕ್ಕೆ ಪೌಡರ್ ಮಾಡಿಟ್ಟಿದ್ದೆ ಅಲ್ವಾ 2 kg, ಅದು ಖಾಲಿ ಆಯಿತು. ಆಲ್ಮೋಸ್ಟ್ 1.5 ತಿಂಗಳು ಬಂತು ಅಂತ ಅಂದ್ಕೊಳ್ತೀನಿ. ಸೊ ಈ ಸತಿ ಬೇರೆ ಥರನೇ ಮಾಡೋಣ ಅಂತ ಹೇಳಿ ಶಾಪ್ಗೆ ಹೋಗಿ ಅದಕ್ಕೋಸ್ಕರ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ತೊಗೊಂಬಂದಾಯಿತು. ಸೊ ಇನ್ನು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆರಿಸಿಟ್ಟು ಅದನ್ನು ಒಣಗಾಕೋತಾ ಇದ್ದೀನಿ. ಇದರ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ಪರ್ಫೆಕ್ಟ್ ಕಿಚನ್ನು ಯಾರ್ದು ಇರೋದಿಲ್ಲ. ಸೊ ಇದು ಆಫ್ಟರ್ನೂನು ನಾನು ಈ ರೀತಿ ವಾಶ್ ಮಾಡಿ ಇಡ್ತಾ ಇರೋದ್ರಿಂದ ಸ್ವಲ್ಪ ಪಾತ್ರೆಗಳಿತ್ತು, ಅದ್ರ ಮೇಲೇ ವಾಶ್ ಮಾಡ್ತಿದ್ದೀನಿ. ಸೊ ಡೆಫಿನೆಟ್ಲಿ ಅದನ್ನು ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರ ಮನೇಲೂ ಅಷ್ಟೇ 100% ಪರ್ಫೆಕ್ಟು ವೀಡಿಯೋಸಲ್ಲಿ ನೋಡೋ ಥರನೇ ಇರೋದಿಲ್ಲ. ಸೊ ಸಾಯಂಕಾಲ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದು ದಿವಸ ರಜಾ ಸಿಕ್ಕರೆ ಸಾಕು, ಎನಿ ಟೈಮು ಪಾತ್ರೆ ತೊಳೆಯೋದೇ ಕೆಲಸ ಆಗಿಬಿಡುತ್ತೆ ಅಂತ ಬೇರೆ ಕೆಲಸದ ಮೇಲೆ ಫೋಕಸ್ ಮಾಡಿಕೊಂಡೆ. ಇನ್ನು ಡೆಫಿನೆಟ್ಲಿ ಹೆಣ್ಮಕ್ಳ ಕತೆ ಗೊತ್ತೇ ಇರುತ್ತೆ. ಸಿಂಕ್ಗೂ ನಮಗೂ ಇರೋವಂಥ ಬಾಂಧವ್ಯ ತುಂಬಾ ದೊಡ್ಡದು. ಒಂದು ದಿವಸಕ್ಕೆ ಎಸ್ಸತಿ ಆ ಸಿಂಕ್ನ ವಾಶ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಪಾತ್ರೆ ತೊಳೆದು ಡೆಫಿನೆಟ್ಲಿ ಬೇಜಾರಾಗಿರುತ್ತೆ ನಮಗೆ ಮಾತ್ರ, ಬಟ್ ಆ ಸಿಂಕಿಗೆ ಮಾತ್ರ ಬೇಜಾರಾಗಿರಲ್ಲ. ಅದು ನಮ್ಮನ್ನು ಅಷ್ಟು ಮಿಸ್ ಮಾಡ್ಕೊಳ್ತಾ ಇರುತ್ತೆ. ಇನ್ನು ಮಿಡಲ್ ಕ್ಲಾಸಲ್ಲಿರೋ ಅಂಥ ಹೆಣ್ಮಕ್ಳ ಪರಿಸ್ಥಿತಿ ಕೇಳೋದೇ ಬೇಡ. ನಾನು ಯಾಕೆ ಇಲ್ಲಿ ಮಿಡಲ್ ಕ್ಲಾಸ್ ಅನ್ನೋ ಪದನ ಉಪಯೋಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಿಡಲ್ ಕ್ಲಾಸಲ್ಲಿರೋ ಅಂಥ ಹೆಣ್ಮಕ್ಳಿಗೆ ತಮ್ಮಲ್ಲಿರೋ ಅಂಥ ಆಸೆಗಳನ್ನ ಅಥವಾ ತಮಗಿರೋ ಅಂಥ ಕನಸುಗಳನ್ನ ಹೂತಾಕೊಂಡು ಬದುಕೋದೇ ಕೆಲಸ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಪ್ಪರ್ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು ಯಾರಾದರೂ ಆಗಿರಲಿ, ಇಬ್ಬರು ಒಂದೇ ಲೆವೆಲಲ್ಲೇ ಬಾಳ್ತಾ ಇರ್ತೀವಿ. ಬಟ್ ಅದರಲ್ಲಿ ಒಂದು ತಿನ್ ಲೈನ್ ಇರುತ್ತೆ ಅಷ್ಟೇನೆ. ರಿಚ್ ಪೀಪಲ್ ಅಂತ ಹೇಳಿದ್ರೆ ಅವ್ರಿಗೆ ಮನೆ ಕೆಲಸದವ್ರು ಇರ್ತಾರೆ ಅಥವಾ ಆಳು ಕಾಳುಗಳಿರ್ತಾರೆ. ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಮಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅದು ಅಪ್ಪರ್ ಮಿಡಲ್ ಕ್ಲಾಸ್ ಆದರೂ ಆಗಿರಲಿ, ಲೋವರ್ ಮಿಡಲ್ ಕ್ಲಾಸ್ ಆದರೂ ಆಗಿರಲಿ, ಒಟ್ಟಿನಲ್ಲಿ ಮಿಡಲ್ ಕ್ಲಾಸ್ ಅಷ್ಟೇನೆ. ಇದು ಪ್ರತಿಯೊಂದು ಮಿಡಲ್ ಕ್ಲಾಸ್ ಮನೆ ಹೆಣ್ಮಕ್ಳ ಕತೆ. ನಾವು ದಿನಪೂರ್ತಿ ಓಡಾಡ್ತಾ ಇರ್ತೀವಿ, ಎಲ್ಲರ ಹತ್ರನೂ ನಗ್ತಾ ಇರ್ತೀವಿ. ಆದರೆ ನಮ್ಮ ಮನಸ್ಸಿನ ಆಳದೊಳಗೆ ಯಾರಿಗೂ ತಿಳಿದಿರೋ ಅಂಥ ಒಂದು ಪ್ರಪಂಚ ಇರುತ್ತೆ. ಡೆಫಿನೆಟ್ಲಿ ಒಂದು ಮೈಂಡ್ ವಾಯ್ಸು ದಿನ ಪೂರ್ತಿ ಓಡ್ತಾ ಇರುತ್ತೆ. ಸ್ವಲ್ಪ ಜನಕ್ಕಂತೂ ಇದು ರಿಲೇಟ್ ಆಗುತ್ತೆ ಅನಿಸುತ್ತೆ. ಈವನ್ ನಿದ್ದೆ ಮಾಡೋ ಅಂಥ ಟೈಮಲ್ಲೂ ಕೂಡ ಆ ಮೈಂಡ್ ವಾಯ್ಸು ಸ್ಟಾಪ್ ಆಗೋದೇ ಇಲ್ಲ. ಯಾಕೆ ಆ ಮೈಂಡ್ ವಾಯ್ಸು ಓಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಷ್ಟೊಂದು ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಇರುತ್ತೆ. ಅವರು ವರ್ಕಿಂಗ್ ವುಮನ್ ಆದರೂ ಆಗಿರಲಿ ಅಥವಾ ನಾನ್ ವರ್ಕಿಂಗ್ ವುಮನ್ ಆದರೂ ಆಗಿರಲಿ, ಎಲ್ಲದನ್ನೂ ಮ್ಯಾನೇಜ್ ಮಾಡ್ತಾ ಇರೋವಾಗ ಏನನ್ನು ಮರ್ತಿದ್ದೀವಿ, ಏನನ್ನು ಬಿಟ್ಟಿದ್ದೀವಿ ಅಂತ ನಮಗೆ ಗೊತ್ತಿರೋದಿಲ್ಲ. ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಯಾವ ರೀತಿ ಜೀವನ ಇದೆ ಅಂತ ಹೇಳಿದ್ರೆ, ಅದು ಬರೀ ಅಡುಗೆ ಮನೆ ಮತ್ತು ಜವಾಬ್ದಾರಿ ನಡುವೆ ಇರುವಂಥ ಓಡಾಟ ಅಲ್ಲ. ಅದು ತನ್ನ ಆಸೆಗಳನ್ನ ಮರೆತು ಮನೆಯವ್ರ ಆಸೆಗಳನ್ನ ಪೂರೈಸುವಂಥ ಒಂದು ಸುಂದರವಾಗಿರುವಂಥ ತ್ಯಾಗ ಅಂತ ಹೇಳ್ಬೋದು. ಬೆಳಗ್ಗೆ ಎಲ್ಲರಿಗಿಂತ ಮೊದಲು ಎದ್ದೊಳ್ಬೇಕು, ರಾತ್ರಿ ಎಲ್ಲರಿಗಿಂತ ಕೊನೆಯದಾಗಿ ಮಲ್ಕೋಬೇಕು. ಆಕೆಗೆ ತನ್ನ ಬಗ್ಗೆ ಯೋಚಿಸೋದಕ್ಕೆ ಟೈಮೇ ಸಿಗೋದಿಲ್ಲ. ಸಿಕ್ಕರೂ ಅದ್ರ ಮಧ್ಯೆ ಏನಾದರೂ ಒಂದು ಕೆಲಸ ಬಂದೇ ಬರುತ್ತೆ. ನಮಗೆ ದೊಡ್ಡ ಬಂಗ್ಲೆ ಅಥವಾ ಕಾರ್ ಬೇಕು ಅಥವಾ ಚಿನ್ನ ಒಡವೆ ಬೇಕು, ಇಂಥ ಆಸೆಗಳಿರೋದಿಲ್ಲ. ನಮಗೆ ಬೇಕಾಗಿರೋದು ಕೇವಲ ಒಂದು ಪುಟ್ಟದಾಗಿರುವಂಥ ಐಡೆಂಟಿಟಿ. ನಾವು ಮಾಡೋ ಅಂಥ ಎಲ್ಲ ಕೆಲಸದಲ್ಲೂ ಅಷ್ಟೇ ಒಂದು ಪುಟ್ಟು ಥ್ಯಾಂಕ್ಸ್ ಸಿಕ್ಕಿದ್ರೇನೂ ಸಾಕು. ಅದರಲ್ಲೇ ನಮ್ಮ ಖುಷಿನ ನಾವು ಕಂಡ್ಕೊಬಿಡ್ತೀವಿ. ಮನೆ ಸಂಸಾರನ ನಿಭಾಯಿಸೋ ಅಂಥ ಹೊತ್ತಲ್ಲಿ ಈ ಬಜೆಟ್ನ ಕೂಡ ಸರಿದೂಗಿಸೋ ಅಂಥ ಗಡಿಬಿಡಿ ನಮಗೆ ತುಂಬಾ ಇರುತ್ತೆ. ಅದರಲ್ಲಿ ನಾವು ನಮ್ಮ ಕನಸನ್ನೋ ಬಜೆಟ್ನ 0 ಮಾಡಿಕೊಂಡೇ ಬಿಡ್ತೀವಿ. ಯಾಕೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಏನಾದರೂ ಒಂದು ಆಸೆ ಇರುತ್ತೆ, ನನಗೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ. ಬಟ್ ಮನೆಯವ್ರಿಗೆ ಯಾರಿಗಾದ್ರೂ ಒಂದು ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಆ ಆಸೆನ ಕೂಡ ಬಿಟ್ಕೊಟ್ಬಿಡ್ತೀವಿ. ನಮ್ಮಲ್ಲಿ ಎಷ್ಟು ಜನ ಈ ರೀತಿ ಮಾಡಿಲ್ಲ ಹೇಳಿ? ಸುಮಾರು ಜನ ಹೆಣ್ಮಕ್ಳಿಗೆ ಇವಾಗ್ಲೂ ಅಷ್ಟೇ ಗಂಡನ ಜೊತೆಲಿ ಬೈಕಲ್ಲಿ ಹಿಂದ್ಗಡೆ ಕೂತ್ಕೊಂಡು ಹೋಗೋ ಅಂಥ ಆಸೆ. ಎಷ್ಟೋ ಜನ ನೋಡ್ತಾ ಇರ್ತಾರೆ, ಅಯ್ಯೋ ನಮ್ಮನೇಲಿ ಈ ರೀತಿ ಬೈಕ್ ಇಲ್ವಲ್ಲ, ಜೊತೇಲಿ ಹಿಂದ್ಗಡೆ ಕೂತ್ಕೊಂಡು ಹೋಗೋಕೆ ಆಗ್ತಿಲ್ವಲ್ವ ಅಂತ
ಒಂದು ಪುಟ್ಟ ಆಸೆ ಇರುತ್ತೆ. ಯಾವಾಗಲೂ ಕಾಲ್ನಡಿಗೆಯಲ್ಲೇ ಮಕ್ಕಳನ್ನ ಕರ್ಕೊಂಡು ದೂರ ದೂರ ನಡ್ಕೊಂಡು ಹೋಗೋ ಅಂಥ ಹೆಣ್ಮಕ್ಳು ಇರ್ತಾರೆ. ನನ್ನ ಕೈಯಲ್ಲಿ ನನ್ನದೇ ಆಗಿರುವಂಥ ಪುಟ್ಟು ಸೇವಿಂಗ್ಸ್ ಇದ್ದರೆ ಸಾಕು, ಅದರಿಂದ ನಮ್ಮ ಮನೆಯವ್ರಿಗೋ ಅಥವಾ ಅಪ್ಪ ಅಮ್ಮಂಗೋ ಮಕ್ಳಿಗೋ ನಾನೇ ಉಡುಗೊರೆ ಕೊಡಿಸ್ಬೇಕು, ಅಥವಾ ನನಗೆ ಏನು ಇಷ್ಟ ಆಗುತ್ತೋ ಅದನ್ನು ಯಾರಿಗೂ ಕೇಳದೆ ಕೊಂಡ್ಕೊಳ್ಬೇಕು ಅನ್ನೋ ಹಂಬಲ ಸುಮಾರು ಜನ ಹೆಣ್ಮಕ್ಳಿಗೆ ಇವಾಗವರೆಗೂ ಇದೆ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮನೆ ಜವಾಬ್ದಾರಿಗಳ ಬಗ್ಗೆ ಯೋಚಿಸ್ದೆ ಅಯ್ಯೋ ಕೆಲಸ ಇನ್ನೂ ಬಾಕಿ ಇದೆ ಅಂತ ಅಪರಾಧ ಪ್ರಜ್ಞೆ ಇಲ್ಲದೆ ಒಂದಿನ ಪೂರ್ತಿ ಕಂಪ್ಲೀಟಾಗಿ ನಾವು ರೆಸ್ಟ್ ಮಾಡೋ ಅಂಥ ಆಸೆ ಇದ್ದೇ ಇರುತ್ತೆ. ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋ ಅಂಥ ಹೆಣ್ಮಕ್ಳು ಯಾರೇ ಇರಲಿ, ನೀವು ಮದುವೆ ಆಗಿರ್ಬೋದು ಅಥವಾ ಇನ್ನೂ ಓದ್ತಾ ಇರ್ಬೋದು, ಯಾವುದೇ ಚಿಂತೆ ಇಲ್ಲದೆ ನಮ್ಮ ಹವ್ಯಾಸಗಳಿಗೆ ಮರುಜೀವ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸ್ಟ್ರೆಸ್ ಇಟ್ಕೊಂಡು ಅದ್ರ ಮಧ್ಯೆ ನಮಗಿಷ್ಟ ಆಗಿರೋವಂಥ ಡ್ಯಾನ್ಸ್ ಇರ್ಬೋದು ಅಥವಾ ಪೇಂಟಿಂಗ್ ಇರ್ಬೋದು, ಹಾಡೋದಿರ್ಬೋದು, ಯಾವುದೇ ಒಂದು ಹವ್ಯಾಸಗಳು ಅಥವಾ ಒಂದು ಪ್ಯಾಷನ್ ಇರ್ಬೋದು, ಅದನ್ನು ಮತ್ತೆ ಶುರು ಮಾಡಬೇಕು ಅನ್ನೋ ಅಂಥ ಕನಸು ನಮಗಿರುತ್ತೆ. ಮೇ ಬಿ ಫೈನಾನ್ಷಿಯಲ್ ಸ್ಟ್ರೆಸ್ಸಿಂದನೋ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ಸಿಂದನೋ ಎಷ್ಟೋ ಜನ ನಮಗಿರೋ ಅಂಥ ಒಳ್ಳೆ ಹವ್ಯಾಸನೇ ಬಿಟ್ಕೊಟ್ಬಿಟ್ಟಿರ್ತೀವಿ. ಸುಮಾರು ಸತಿ ನಾವು ಕನ್ನಡಿ ಮುಂದೆ ನಿಂತಾಗ ನಮಗೆ ನಾವೇ ಅಪರಿಚಿತರಾಗಿ ಕಾಣಿಸ್ತೀವಿ. ನಾನು ಯಾರು, ನನ್ನ ಖುಷಿ ಎಲ್ಲಿದೆ ಅನ್ನೋ ಪ್ರಶ್ನೆ ಪದೇ ಪದೇ ಕಾಡ್ತಾ ಇರುತ್ತೆ. ಆದರೆ ಈ ಕಷ್ಟಗಳ ನಡುವೆ ಕೂಡ ನಾನು ಸೋಲು ಒಪ್ಪೋದಿಲ್ಲ. ಮನೆಯವ್ರ ಮುಖದ ಮೇಲಿನ ನಗುನೇ ನಮ್ಮ ಶಕ್ತಿ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಇಡೀ ಮನೇನ ಬೆಳಗೋ ಅಂಥ ದೀಪದೊಳಗೆ ಎಣ್ಣೆ ಇರಬೇಕಲ್ವಾ. ಹಾಗೆಯೇ ಸಂಸಾರನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಮೊದಲು ನಾವು ಕೂಡ ಆರೋಗ್ಯವಾಗಿ ಖುಷಿಯಾಗಿ ಇರಬೇಕು. ಇವತ್ತು ಈ ವಿಡಿಯೋನ ನೋಡ್ತಾ ಇರೋವಂಥ ಪ್ರತಿ ಹೆಣ್ಮಗಳಿಗೂ ನಾನು ಹೇಳೋದು ಒಂದೇ, ನಿಮ್ಮ ಕನಸು ಚಿಕ್ಕದಾಗಿರ್ಬೋದು, ಆದರೆ ಅದು ತುಂಬಾ ಅಮೂಲ್ಯ. ಅದನ್ನು ಜೀವಂತವಾಗಿ ಇಟ್ಕೊಳ್ಳಿ. ಯಾರೋ ಬಂದು ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಅಂತ ಕಾಯ್ಕೋಬೇಡಿ. ಅದು ಮೇ ಬಿ ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ ಆಗಿರ್ಬೋದು, ಅಥವಾ ನೀವು ಓದಬೇಕು ಅಂದ್ಕೊಂಡಿರೋವಂಥ ಬುಕ್ ಆಗಿರ್ಬೋದು, ಅಥವಾ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡಿರೋವಂಥ ಡ್ಯಾನ್ಸ್ ಇರ್ಬೋದು. ಯಾವುದೇ ಒಂದು ಚಿಕ್ಕ ವಿಚಾರಕ್ಕೂ ಅಷ್ಟೇ ನೀವು ಮತ್ತೆ ಮರುಜೀವ ಕೊಡೋದಕ್ಕೆ ಹಿಂಜರಿಬೇಡಿ. ನಿಮ್ಮನ್ನು ನೀವು ಫಸ್ಟು ಪ್ರೀತಿಸೋದಕ್ಕೆ ಶುರು ಮಾಡಿ. ನೀವೇನಾದರೂ ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋ ಅಂಥ ಹೆಣ್ಮಕ್ಳಾಗಿದ್ದರೆ, ಇನ್ನೂ ಓದ್ತಾ ಇದ್ದರೆ, ಡೆಫಿನೆಟ್ಲಿ ನಿಮಗೆ ಇದು ಒಳ್ಳೆ ಚಾನ್ಸು. ಈಗ ನೀವು ಚೆನ್ನಾಗಿ ಓದಿ ಮುಂದಕ್ಕೆ ಒಂದು ಒಳ್ಳೆ ಪೊಸಿಷನ್ಗೆ ಬಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡ್ರೆ ನಿಮ್ಮನ್ನು ನೀವು ಕಾಪಾಡಿಕೊಂಡು ಫ್ಯಾಮಿಲಿನೂ ಕಾಪಾಡ್ಕೋಬೋದು. ನಿಮ್ಮ ಹೆಸ್ರನ್ನ ನೀವೇ ಸಂಪಾದನೆ ಮಾಡ್ಕೋಬೋದು. ಇವತ್ತು ನೀವು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಕೊರ್ಗಕ್ಕೆ ಹೋಗಬೇಡಿ. ಈವನ್ ಮದುವೆ ಆಗಿರೋ ಹೆಣ್ಮಕ್ಳಾಗಿದ್ರೂ ಸಹ ನಿಮ್ಮ ಹತ್ರ ಇರೋವಂಥ ಒಳ್ಳೆ ಹವ್ಯಾಸನ ಐಡೆಂಟಿಫೈ ಮಾಡಿ ನೀವು ಏನರಲ್ಲಿ ಮುಂದಕ್ಕೆ ಬರ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ನಿಮ್ಮ ಮನೇಲಿರೋರ ಹೆಲ್ಪ್ನ ತಗೊಂಡು ಡೆಫಿನೆಟ್ಲಿ ಏನಾದರೂ ಒಂದು ಸಾಧಿಸೋದಕ್ಕೆ ಟ್ರೈ ಮಾಡಿ. ಯಾರೋ ನಮ್ಮನ್ನು ಐಡೆಂಟಿಫೈ ಮಾಡೋದಕ್ಕೆ ಬರೋದಿಲ್ಲ. ಮೊದಲಿಗೆ ನಾವು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ನಾವೇ ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ನಿಮ್ಮ ಮಂದಾಳ್ದಲ್ಲಿರುವಂಥ ಒಂದು ಪುಟ್ಟು ಆಸೆನ ಕಮೆಂಟ್ ಮೂಲಕ ತಿಳಿಸಿ. ಅಪ್ಪ ನಮ್ಮನೆಯವ್ರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಏನ್ ಚಿನ್ನೋ ಫುಲ್ ವರ್ಕಿಂಗಾ? ಇದು ಒಂದು ವಿಡಿಯೋಲಿ ಓ ಸೋ ಸ್ವೀಟ್ ಹಸ್ಬೆಂಡು, ನಿಮ್ಗೆ ಎಷ್ಟು ಲಕ್ಕಿ ಅಂತೆಲ್ಲ ಹೇಳ್ಬಿಡ್ತಾರೆ ಅಲ್ವಾ? ಏನಿಲ್ಲ ಫ್ರೆಂಡ್ಸ್, ಕಾರ್ಪೆಟ್ಟು ನನ್ನ ಕೈಯಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ, ವಾಷಿಂಗ್ ಮಿಷಿನಲ್ಲೂ ಹಾಕಕ್ಕಾಗಲ್ಲ. ಇದನ್ನ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲ, ಅದಕ್ಕೆ ಅವ್ರು ವಾಶ್ ಮಾಡ್ಕೊಡ್ತಾ ಇದ್ದಾರೆ. ಏನಂತಾರೆ ಗೊತ್ತಾ ವ್ಯೂವರ್ಸು, ಇವನ್ನಿಲ್ಲ ಎಷ್ಟು ಲಕ್ಕಿ ಗೊತ್ತಾ, ಇಂಥ ಹಸ್ಬೆಂಡ್ನ ಪಡೆಯೋದಕ್ಕೆ ಎಷ್ಟೆಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ ಅಂತ. ಇದು ಒಂದೇ ಕೆಲಸ ಮಾಡ್ಕೊಡ್ತಾರದು. ಹೆಣ್ಮಕ್ಳು ದಿನ 24 ಗಂಟೆ ವರ್ಕ್ ಮಾಡಿದ್ರು ಗಂಡಂಗೋಸ್ಕರ ಯಾರು ಲಕ್ಕಿ ಅಂತೆಲ್ಲ ಹೇಳಲ್ಲ ಅಲ್ವಾ ಅಮ್ಮು? ನೀನ್ ಲಕ್ಕಿನ ಇಲ್ವಾ? ಇಲ್ಲಿ ನೋಡ್ಕೊಂಡು ಹೇಳು. ಹೌದಾ? ನಾನು ಲಕ್ಕಿನೇ ಬಿಡು. ಸೋ ಸ್ವೀಟ್, ಥ್ಯಾಂಕ್ ಯು. ನಂಗೆ ರಟ್ಟೆ ಎಲ್ಲ ನೋವು ಬರುತ್ತೆ, ವಾಶ್ ಮಾಡೋಕ್ಕಾಗಲ್ಲ ಅಪ್ಪ, ತುಂಬ ಭಾರ ಇದೆ ಅದು. ಮತ್ತೆ ನೀರು ಹಾಕಿದ್ರೆ ಇನ್ನೂ ಭಾರ. ಅರ್ಧ ಅದರಲ್ಲಿ ನಮ್ಮ ಚಿಂಟು ಕೂದಲೇ ಇದೆ ಅನ್ಸುತ್ತಲ್ಲ ಅಮ್ಮು? ಪಾಪ ವಾಶ್ ಮಾಡಿಕೊಡ್ತಾರೆ 15 ದಿವಸಕ್ಕೆ ಒಂದ್ಸತಿ. ಇದು ವಾಶ್ ಮಾಡಲೇಬೇಕು, ಇಲ್ಲಾಂದರೆ ಅಷ್ಟು ರಾಶಿ ಕೂದಲು. ಆಮೇಲೆ ನಮ್ಮ ಪುಟಾಣಿ ಯಾವಾಗಲೂ ಆಟ ಆಡ್ತಾ ಇರ್ತಾನಲ್ಲ, ಅದಕ್ಕೇನೆ.
ನನ್ನ ಚಿನ್ನುಗೆ ಯಾವಾಗಲೂ ಕಾವಲು ಇವನು ಅಲ್ಲಮ್ಮ, ಕಾವಲಮ್ಮ ನೀನು. ಹ್ಞೂ, ಅಯ್ಯೋ ಮುದ್ದು ಕಾವಲಮ್ಮ ಅಂದರೆ ಎಷ್ಟು ಚೆನ್ನಾಗಿ ಬಾಲ ಲಡಿಸ್ತಿದ್ದ ನೋಡು. ಚಿಂಟು ಸೇ ಹಾಯ್. ಹುಷಾರಾಗಿಲ್ವಾ? ಹೇಳೋ ಹಾಯ್ ಫ್ರೆಂಡ್ಸ್. ಅಯ್ಯೋ ಬಂದೆ ಬಿಟ್ಟ ಹಾಯ್ ಹೇಳಕ್ಕೆ. ಸಾಕು ಹೋಗು ಸಾಕು. ಸರಿ ಸಾಕಂತ ಬಿಡು. ಅಯ್ಯೋ ಅಮ್ಮ ಹಗ್ಗೆ ಮಾಡ್ಕೊಂಬಿಟ್ಟ. ಸರಿ ಬಿಡು, ನಡಿ ಕಂದ. ಅಲ್ಲೋಡು ನಾನು ಹೇಳಿದ್ ನಿಜ ತಾನೇ ಅಮ್ಮು? ಏನು ಹೇಳು? ಹೆಣ್ಮಕ್ಳು 24 ಗಂಟೆ ಗಂಡಂಗೋಸ್ಕರ ಮನೆಗೋಸ್ಕರ ಕೆಲಸ ಮಾಡಿದ್ರು, ಯಾರು ಸ್ವೀಟು ಅದೆಲ್ಲ ಏನು ಹೇಳಲ್ಲ. ಸೋ ಲಕ್ಕಿ ಅಂತ ನೋಡ್ದಾ? ಹಂಗಂದ್ರೆ ಅದು ನಮ್ಮ ಕೆಲ್ಸನ, ಜನ್ಮ ಸಿದ್ಧ ಹಕ್ಕು ಅನ್ನೋ ಥರನಾ? ಏಕೆ ನೀವು ಮಾಡಿಬಿಟ್ರೆ ಏನಾಗುತ್ತೆ? ನಾವು ಮನುಷ್ಯರಲ್ವಾ, ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ಲ. ಹೌದೌದು, ಜಿಮ್ಮಿಗೆ ಹೋಗ್ತಾರಲ್ಲ, ರೆಟ್ಟೆಯಲ್ಲಿ ಬಲ ಇರುತ್ತೆ. ನಮಗೆ ಎಲ್ಲಿರುತ್ತೆ ಬಲ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮನೆ ಕೆಲಸ ಮಾಡು, ಆಫೀಸ್ ಕೆಲಸ ಮಾಡು, ಮಗುನ ನೋಡ್ಕೋ. ಯಪ್ಪ, ಈ ಥರ ಎಲ್ಲ ಕೆಲಸ ಮಾಡೋವಾಗ ಏನನ್ಸುತ್ತೆ ಅಮ್ಮು ಹೆಣ್ಮಕ್ಳ ಬಗ್ಗೆ? ಹೇಳು ಚಿನ್ನು. ಏನಾದರೂ ಅನ್ನಿಸ್ಬೇಕಲ್ವಾ? ಹೇಳು ನೀನು ಒಪಿನಿಯನ್ನು. ವ್ಯೂವರ್ಸ್ ನೋಡ್ತಾ ಇದ್ದಾರೆ, ಹೇಳ್ಬೇಕು. ಪಾಪ ತಾನೇ ಹೆಣ್ಮಕ್ಳು. ಏನು ಏನನ್ಸುತ್ತೆ ಅಂತ. ಏನಕ್ಕೆ? ಕೈ ನೋವು ಬರುತ್ತೆ ತಾನೇ? ಪಾತ್ರೆ ತೊಳೆದು ಕೈ ನೋವು, ನಿಂತು ಕಾಲು ನೋವು. ಇವಾಗ ಹೇಳು, ನೀನ್ ಲಕ್ಕಿನ ಇಲ್ವಾ ಅಂತ. ಇಲ್ಲಿ ನೋಡ್ಕೊಂಡು ಹೇಳು. ಅಲ್ಲ, ಕಮೆಂಟ್ಸ್ ಬಂದೇ ಬರುತ್ತೆ ಪಕ್ಕ. ವಾಶ್ ಮಾಡೋದು, ಈ ಥರ ಹೆಲ್ಪ್ ಮಾಡೋದೆಲ್ಲ ನೋಡಿದಾಗ ಇಷ್ಟು ಲಕ್ಕಿ ನೀವು ಇಂಥ ಗಂಡನ್ ಪಡಿಯಕ್ಕೆ ಅಂತ ಹೇಳ್ಬಿಡ್ತಾರ. ಅದಕ್ಕೇನೆ ಆದ್ರೂ ನಾನು ಲಕ್ಕಿನೇ. ಅರ್ಥ ಮಾಡ್ಕೊಂಡು ಬಾಳೋದ್ರಲ್ಲಿ ಸುಖ ಇದೆ. ಏಯ್ ಬಾರೋ ಚಿಂಟು. ಸೊ ವೀಕೆಂಡಲ್ಲಿ ನೀವೇನಾದರೂ ಫ್ರೀ ಆಗಿದ್ರೆ ನಿಮ್ಮ ಹೆಲ್ತಿಗೂ ಈ ಥರ ಹೆಲ್ಪ್ ಮಾಡಿಕೊಡಿ ಫ್ರೆಂಡ್ಸ್. ಅವರು ಖುಷಿಯಾಗಿರ್ತಾರೆ, ನಿಮ್ಮ ಜೀವನನೂ ಸ್ವಲ್ಪ ಆರಾಮಾಗಿರುತ್ತೆ. ಕರೆಕ್ಟ್ ಅಲ್ಲ ಅಮ್ಮು? ನೀನು ತಲೆ ಆಡಿಸಿದ್ದು ಅವ್ರು ಕಾಣಿಸ್ಲಿಲ್ಲ. ಹೆಲ್ಪ್ ಮಾಡ್ಬೋದಾ ಹೆಣ್ಮಕ್ಳಿಗೆ? ಮಾಡ್ಕೊಡ್ಬೋದು. ಸ್ಟೇ ಸ್ಟ್ರಾಂಗ್ ಎವ್ರಿ ಡೇನಾ? ಸುಮ್ಮನೆ ಹಂಗೆ ನಮ್ಮ ಮನೆಯವ್ರ ಕಾಲು ಎಳಿತಿದ್ದೆ. ಅವರು ತುಂಬಾ ಒಳ್ಳೆಯವರು. ಚಿನ್ನ ಅವರು ಸೀರಿಯಸ್ಲಿ ನನಗೆ ಏನಾನ ಆಗಲ್ಲ ಅಂತ ಹೇಳಿದ್ರೆ ಕೇಳಿದ ತಕ್ಷಣ ಪಟ್ಟಂತ ಮಾಡಿಕೊಡ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ ಆಸೆ ಇರೋದು, ಏನೇನೋ ದೊಡ್ಡದು ಮಾಡಿಕೊಡ್ಲಿ ಮನೆಯವರು, ಇಲ್ಲ ಚಿನ್ನ ಬೆಳ್ಳಿ ರತ್ನ ಎಲ್ಲನೂ ತಂದುಕೊಡ್ಲಿ ಅಂತೆಲ್ಲ ಆಸೆ ಇರಲ್ಲ. ಏನೋ ಒಂದು ಪ್ರೀತಿಯಿಂದ ಮುದ್ದು ಬಂಗಾರ ಅಂತ ಮುದ್ದು ಮಾಡಿಬಿಟ್ರೇ ಕರ್ಗೋಗ್ಬಿಡ್ತೀವಿ ನಾವು. ಇನ್ನು ನಮ್ಮ ಕೈಯಲ್ಲಿ ಆಗಲ್ಲ ಅಂದಾಗ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ಎಷ್ಟೋ ಖುಷಿ ಅನಿಸುತ್ತೆ. ಸುಮಾರು ಜನ ಗಂಡ್ಮಕ್ಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಒಂಥರ ಟಿಪಿಕಲ್ ಗಂಡಸರಾಗಿರ್ತಾರೆ. ಅವ್ರ ಹತ್ರ ಹೆಲ್ಪು ಕೇಳೋದಕ್ಕಾಗೋದಿಲ್ಲ, ಕೇಳೋಷ್ಟು ಧೈರ್ಯ ಕೂಡ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮನೆಯವ್ರು ಹಂಗಲ್ಲ, ನಾವು ತುಂಬಾ ಫ್ರೆಂಡ್ಲಿಯಾಗಿದ್ದೀವಿ. ಯಾಕೆ ಅಂದರೆ ನಾವು ಒನ್ಸ್ ಅಪಾನ್ ಎ ಟೈಮ್ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ. ಸೊ ಅದಕ್ಕೆ ಏನೇ ಇದ್ದರೂ ಧೈರ್ಯವಾಗಿ ಮಾತಾಡ್ಕೊಳ್ತೀವಿ. ಸೊ ಆ ರೀತಿಯಾಗಿರೋವಂಥ ಪಾರ್ಟ್ನರ್ ಸಿಗಬೇಕು ಅಂತ ಹೇಳಿದ್ರೂ ಪುಣ್ಯ ಮಾಡಿರಬೇಕು. ನನ್ನ ಜೀವನದಲ್ಲಿ ನಾನು ಪಟ್ಟಿರುವಂಥ ಎಷ್ಟೋ ಕಷ್ಟಗಳಿಗೆ ಸಿಕ್ಕಿರೋವಂಥ ವರದಾನ ಅವರು ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ನಾನು ಮೊದಲಲ್ಲೇ ಹೇಳ್ದಂಗೆ ಇವತ್ತು ಈವ್ನಿಂಗು ನಾವು ತುಂಬಾ ಫ್ರೀ ಆಗಿದ್ವಿ, ಏನೂ ಕೆಲಸ ಇರಲಿಲ್ಲ. ಮತ್ತು ನಮ್ಮ ಪುಟಾಣಿ ಕೂಡ ನಿದ್ದೆ ಮಾಡ್ತಿದ್ದ. ಸರಿ ಅಂತ ಹೇಳಿ ನಮ್ಮ ಮನೆಯವರು ಕಾರ್ಪೆಟ್ ಇವತ್ತೇ ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಮಾಡ್ತಾಯಿದ್ರು. ನಾನು ಸುಮ್ಮನೆ ಕಾಲು ಎಳಿತಿದ್ದೆ ಅಷ್ಟೇನೆ. ಕೊಡ್ತಿರೋ ಒಬ್ಳೆ ತಿಂತಿದ್ದಾಳೆ ಖಾರ ಖಾರ ಅಂತ ಹೇಳ್ಬಿಟ್ಟು ಅಂತ ಬೈಕೊಂಡ ಅನ್ಸುತ್ತೆ. ಬೈಕೊಂಡ ತಾನೇ
ಅಮ್ಮ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಗೋಧಿ ಚಿಪ್ಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಖಾರವಾಗಿ ತಿಂತಾ ಇದ್ದರೆ ನಮ್ಮ ಚಿಂಟು ನನ್ನನ್ನೇ ನೋಡ್ತಾ ಇದ್ದ. ಸೊ ಟೀ ಜೊತೆಲಿ ಇವತ್ತು ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ಕೋತಾ ಚಿನ್ನು ಜೊತೆ ಸ್ವಲ್ಪ ಮಾತಾಡ್ತಾ ಹರಟೆ ಹೊಡಿತಾ ಕಾಲ ಕಳೆದೆ. ಅದಾದಮೇಲೆ ಕಾರ್ಪೆಟ್ ವಾಶ್ ಮಾಡಿದ್ರಲ್ವ, ಇಬ್ಬರು ಜೊತೆಲೇ ಸೇರಿ ಒಣಗಾಕ್ಬಿಟ್ಟು ಅದಾದಮೇಲೆ ಆ್ಯಸ್ ಯೂಶ್ವಲ್ ವರ್ಕು ನಾನು ಕ್ಯಾರಿ ಆನ್ ಮಾಡಿದೆ. ಇನ್ನೂ ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ತುಂಬಾ ಕೆಲಸಗಳಿದ್ದಾವೆ, ಅದ್ರ ಕಡೆ ಗಮನ ಹರಿಸೋಣ ಅಂತ ಹೇಳಿ ಹೊರಟ್ಬಿಟ್ಟೆ. ಸೊ ಸುಮಾರು ದಿನ ಆದಮೇಲೆ ಈವ್ನಿಂಗ್ ವ್ಲಾಗು ಮಾಡಬೇಕು ಮತ್ತು ನಿಮ್ಮ ಜೊತೇಲಿ ಮಂದಳದ ಮಾತನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಈ ವ್ಲಾಗ್ ಬಗ್ಗೆ ಮತ್ತು ನಾನು ಡಿಸ್ಕಸ್ ಮಾಡಿರೋವಂಥ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮಿಡಲ್ ಕ್ಲಾಸಲ್ಲಿ ಹುಟ್ಟೋದು ಒಂದು ಶಾಪ ಅಲ್ಲ, ಅದು ಒಂದು ವರನೇ ಸರಿ. ಶ್ರೀಮಂತರ ಐಷಾರಾಮಿ ಜೀವನದ ಹಪಾಪಿ ಇಲ್ಲದೆ, ಬಡವರ ದಿನನಿತ್ಯದ ಸಫರಿಂಗ್ ಇಲ್ಲದೆ ಈ ಮಧ್ಯಮ ಹಾದಿಲಿ ನಮಗೆ ಕಲಿಸೋ ಅಂಥ ಪಾಠಗಳು ಅನೇಕ. ಸೊ ನೀವು ಮಿಡಲ್ ಕ್ಲಾಸಲ್ಲಿ ಇದ್ದೀನಿ ಅಂತ ಬೇಸರ ಪಡಬೇಡಿ, ನಾನು ಈ ಜೀವನದ ಮೌಲ್ಯಗಳನ್ನ ಅರ್ಥಕೊಂಡಿದ್ದೀನಿ ಅಂತ ಹೆಮ್ಮೆ ಪಡಿ. ನೀವು ಈ ವ್ಲಾಗ್ ಬಗ್ಗೆ ಏನಂತೀರಾ ತಪ್ಪದೆ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ನ ನೀವೇನಾದರೂ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಸಪೋರ್ಟ್. ನೀವೇನಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.